तो स्वागत है आपका ATV न्यूज़ में। मैं आपके साथ आसिफ शेख। ಸ್ಥಾಪನೆ ಮಾಡಲಾಯಿತು. ಪ್ರತಿ ವರ್ಷ ಇಂಥ ವಿಜೃಂಭಣೆಯನ್ನು ಆಚರಿಸ್ತೇವೆ, ಜೋರಾಗಿ ಗಣಪತಿಯನ್ನು ಆಚರಿಸ್ತೇವೆ. ಅದೇ ರೀತಿ 25ನೇ ವರ್ಷ ಬೆಳ್ಳಿ ಮಹೋತ್ಸವ ಮೊನ್ನೆ ರವಿವಾರ ಓಣಿಯ ಗಣ್ಯ ವ್ಯಕ್ತಿಗಳೆಲ್ಲ ಕರೆಸಿ ಸನ್ಮಾನ ನೆನಪಿನ ಕಾರ್ಯ ಕೊಟ್ಟು ಸನ್ಮಾನ ಮಾಡಲಾಯಿತು. ಗಜಾನನ ತೋರಣ ಮಂಡಳಿ ವಿಜಯಪುರ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಮಿಟಿ ಆದಂಥ ಗೌರವ ಅಧ್ಯಕ್ಷರಾದಂಥ ನರಸಿಂಗ್ ಶಾಪುರ್, ರಮೇಶ್ ಜಾಧವ್ ಸರ್ ಮತ್ತು ವೆಂಕಟೇಶ್ ಅಲ್ಗಿಮನಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವದಲ್ಲಿ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿ ವರ್ಷ ಅಂತ ರಮೇಶ್ ಜಾಧವ್ ಅವರು 25 ವರ್ಷದ ನಮ್ಮ ಎಲ್ಲ ಕರ್ಕೊಂಡು ಅನ್ನಪ್ರಸಾದ ಅವರೇ ಕೊಡ್ತಾ ಇದ್ದಾರೆ, ಮಾಡ್ತಾರೆ. ಪ್ರತಿ ವರ್ಷ ಅವರಿಂದ ನಾವು ಅನ್ನಪ್ರಸಾದ ಮಾಡಿದ್ದು. ನಿಮ್ಮ ಹೆಸರು ರೀ? ನಾವು ನರಸಿಂಗ್ ಶಾಪುರ್. 25ನೇ ವರ್ಷದ ಗಣಪತಿಯನ್ನು ಆಚರಿಸಲಾಯಿತು. ಸರ್ವ ಮುಖಂಡರು ಎಲ್ಲರೂ ಕೂಡಿ ಈ ಹಬ್ಬವನ್ನು ಆಚರಿಸುತ್ತೇವೆ. ಗಜಾನೋತ್ಸವ ಚಂದಾಬಡಿ ಚೌಕ್ ಬಿಜಾಪುರ. ನಾವು ಹಲವಾರು ವರ್ಷಗಳಿಂದ ಶ್ರೀ ಗಜಾನನ ಉತ್ಸವವನ್ನು ಮಾಡ್ಕೊತ ಬಂದೆವು. ಬೌದ್ಧವಾದ ಮೂರ್ತಿಗಳು ಮಾಡ್ತೇವೆ. ಶಿವ ಮತ್ತು ಬಸವೇಶ್ವರ, ಶ್ರೀಕೃಷ್ಣ, ವೆಂಕಟರಮಣ, ಬಾಲಾಜಿ ಮತ್ತು ಗಣಪತಿ ಇವೆಲ್ಲ ಮಾಡ್ಕೊಂಡು ಬಂದೆವು. ದೊಡ್ಡ ದೊಡ್ಡ ಗಣಪತಿ ಇದ್ದಾವೆ. ಇಲ್ಲೆಲ್ಲ ಹಾಕಿದ್ದೆವು ಹಿಂದೆ ಪೋಸ್ಟರ್ಗಳು. ಈಗಾಗಲೇ ಶ್ರೀ ದಕ್ಷ ಮಹಾರಾಜರ ಹೋಮ ಹವನದ ಇದು ಇತ್ತು, ಸೀನ್ ಇತ್ತು. ಆ ಸೀನದಲ್ಲಿ ಶಿವಗೆ ಆಹ್ವಾನ ಇದ್ದಿಲ್ಲ. ಆದ ಕಾರಣ ಶಿವನು ಶೆಟ್ಟಿಗೆ ಬಂದು ತಾವು ತಾಂಡವ ಆಡ್ತಾನೆ. ಹಾಗಾಗಿ ಈ ದೃಶ್ಯವನ್ನು ಬಿಜಾಪುರದಲ್ಲಿ ಯಾರೂ ಮಾಡಿಲ್ಲ. ಹೀಗಾಗಿ ನಾವು ಮೊದಲ ಬಾರಿಗೆ ನಾವು ಮಾಡಿದ್ದೇವೆ ಅಂತಂದು ತಮ್ಮ ಚಾನಲ್ ಮೂಲಕ ನಾವು ಹೇಳಲು ಬಯಸ್ತಿದ್ದೇವೆ. ಅದೇ ಥರ ಪಬ್ಲಿಕ್ಕಿಗೆ ತಾವು ಸ್ವಲ್ಪ ಹೇಳಬೇಕಂತ ನಾನು ಸ್ವಲ್ಪ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಲಕ್ಷ್ಮಣ್ ಜಾಧವ್, ಓಡಿ ಗಜಾನೋತ್ಸವ ಮಂಡಳ ಬಿಜಾಪುರ. ಇಲ್ಲಿ ವರ್ಷ 21 ವರ್ಷದಿಂದ ಮಾಡಕತ್ತೀವಿ. ಪರಮೇಶ್ವರ 21 ಕೊಟ್ಟಿದ್ದು, ಗಣಪತಿ ಅಳಬಾಗ ರಾಜ, ಹಿಂಗಾಗಿ ಒಟ್ಟು 21 ವರ್ಷ ಆದ್ರಿ ಮಾಡಕತ್ತ. ದೊಡ್ಡ ಗಣಪತಿ ಎಲ್ಲ 21, 24, 25 ಫುಟ್. ಈ ವರ್ಷ ಎಲ್ಲ ವೈರ್ಸದು ಭಾಳ ಆಗೋಣ ಅದಕ್ಕೆ ಬಿಟ್ಟಿವಿ. ಅದಕ್ಕೆ ಮಹಾರಾಷ್ಟ್ರದಿಂದ ಕೊಲ್ಹಾಪುರದಿಂದ ಈ ಡೆಕೋರೇಷನ್ ತೊಗೊಂಬಂದ್ವಿ ನಾವು. ದಕ್ಷ ಇದು ಅಂತೇಳಿ ಅಂದರೆ ಮಹಾಭಾರತನಾಗ ಐತಿ. ಆ ಸೀನ ಪರಮೇಶ್ವರಂದು ಇದು ಐತಿ ಆರ್ಟಿಕಲ್. ಆ ಪರಮೇಶ್ವರ್ಗೆ ಆಕಿ ಪಾರ್ವತಿ ಹೋಮಕ್ಕೆ ಕರೆದಿರ್ದ್ರು. ಅದಕ್ಕೆ ಸಿಟ್ಟಿಗೆ ಬಂದು ಆಕಿ ಹೋಮ್ನಾಗ ಇದಾಕ ಆಗಿ ಅದಕ್ಕೆ ಸಿಟ್ಟಿಗೆ ಬಂದು ಪರಮೇಶ್ವರ ತಾಣ ಒಳಗೆ ಕೆಳ ಮಾಡ್ತಾರೆ. ಆ ಸೀನ್ ಐತಿ ಅದಕ್ಕೆ. ಇದು ಎಷ್ಟು ದಿನ ಆಗೈತಿ ಗಣಪತಿ? ಇದು 9 ದಿನ ರೀ ನಾವು ಗಣಪತಿ. ಯಾಕೆ 7 ದಿನಕ್ಕೆ 9 ದಿನಕ್ಕೆ ಗಣಪತಿ ಕಳಿಸ್ತೀವಿ. ಒಂದು ಸಪ್ರೇಟ್ ಒಬ್ಬರ ಮಾಡ್ತೀವಿ. ಆ ಮೆರವಣಿಗೆಗೂ ಪರಮೇಶ್ವರ ಗಿಡ ಮೆರವಣಿಗೂ ಬರ್ತಾ ಇರೋದು ಹಿಂದಿನ ಪೈಟ್. ನಿಮ್ಮ ಹೆಸರು ಹೇಳಿ? ಸಂಜೀವ್ ಜತ್ತಿ ನಾವು. ಕೈಗಿಡ್ರಿ ಅಟ್ಟಿ ಕೈಯಾಗ. ನಮಸ್ಕಾರ ಎಲ್ಲರಿಗೂ. ನಾವು ಇಲ್ಲಿ ಚಂದಬೌಡಿ ಚೌಕದಿಂದ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತೇವೆ ಗಣೇಶೋತ್ಸವವನ್ನು. ನಾವು ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲೆಲ್ಲರೂ ತಮ್ಮ ಮನೆಯೊಳಗೆ ಹೆಂಗೆ ಗಣಪತಿನ ಆಚರಣೆ ಮಾಡ್ತೀವಿ ಉತ್ಸವವನ್ನು, ಅದೇ ರೀತಿಯೇ ಇಲ್ಲಿ ಓಣಿ ಒಳಗಿದ್ರೂ ಎಲ್ಲರೂ ತಮ್ಮ ಮನೆಗಪ್ಲೆನ ಆಚರಣೆ ಮಾಡ್ತಾರೆ. ಈ ಉತ್ಸವವನ್ನು ಮಾಡ್ಲಿಕ್ಕತ್ತು ನಾವು 80 ವರ್ಷ ಆಯ್ತು ಸರಿಸುಮಾರು. ಈ ಥರ ಪ್ರತಿಷ್ಠಾಪನೆ ಮಾಡಿದ
ಬೇರೆ ಬೇರೆ ಥರ ಆ ಥರ ಮಾಡಕತ್ತಿ 2003ರಿಂದ ಸ್ಟಾರ್ಟ್ ಮಾಡಿದ್ದಾರೆ ಈ ಥರ. ಪ್ರತಿ ವರ್ಷವೂ ಇಲ್ಲಿ ಉಡಿ ತುಂಬು ಕಾರ್ಯಕ್ರಮ, ಮ್ಯೂಸಿಕಲ್ ಚೇರ್, ಲಿಂಬು ಸ್ಪೂನ್ ಆ ಥರ ಗೇಮ್ಸ್ ಮಕ್ಕಳಿಗೂ ಒಂಥರ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಆ ಥರನೂ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಮಹಿಳಾ ಮಂಡಳಿಯವರು ಮತ್ತು ಓಣಿ ಎಲ್ಲ ಹಿರಿಯರು ಅಣ್ಣಂದಿರು ಎಲ್ಲರೂ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲರೂ ಭಾಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಾರೆ. ಎಲ್ಲ ಓಣಿ ಹಿರಿಯರದ್ದು ಇದ್ರ ವತಿಯಿಂದ ಮಾಡ್ತಿದ್ದಾರಲ್ಲ, ಅದು ಎಲ್ಲರಿಗೂ ಖುಷಿ ತುಂಬ. ಇಷ್ಟೇ, ಧನ್ಯವಾದ. ನನ್ನ ಹೆಸರು ಸಾವಿತ್ರಿ ಹಿರೋಳಿ. ನಮಸ್ಕಾರ ರೀ, ನನ್ನ ಹೆಸರು ಶ್ರೀಮತಿ ಶ್ರೀದೇವಿ ದೀಪಕ್ ರಣಸುಬೇರಿ. ನಾವು ಇಲ್ಲಿ ಮಹಿಳಾ ಮಂಡಳ ಟೀಮ್ ಅಂತ ಎಲ್ಲ ವರ್ಕ್ ಮಾಡ್ತೀವಿ ರೀ. ಎಲ್ಲರೂ ಗುರು ಹಿರಿಯರ ಸಮ್ಮತಿಯಿಂದ ನಾವೆಲ್ಲ ನಡೆಸ್ಕೊತ ಬಂದಿದ್ದಾರೆ. ನಾವು ಅದನ್ನೆಲ್ಲ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಹಿಳಾ ಮಂಡಳಿ ವತಿಯಿಂದ ಶ್ರೀದೇವಿ ರಂಗಸುಬೆ ಅಂತಿದ್ದಾರೆ ಇವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಾವು ಅದನ್ನೇ ಎಲ್ಲ ಹಿರಿಯರು ಮಾಡಿಕೊಟ್ಟಿದ್ದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಟೀಮ್ ವರ್ಕ್ ಅದ ರೀ ನಮ್ದು. ಅಧ್ಯಕ್ಷದು ಯಾರು ಇಲ್ಲ. ನನ್ನ ಹೆಸರು ಪ್ರತಿಮಾ ಅಶೋಕ್ ಬೋಗಾರ್. ಹೆಚ್ಚಾನೆಚ್ಚು ಇವರೇ ಕಾರ್ಯಗತರಾಗಿರ್ತಾರೆ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದ. ನನ್ನ ಮೊಬೈಲ್ ವಿಡಿಯೋ ತೆಗಿ. तो और खबरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।